ಪ್ರಿಯ ವಿದ್ಯಾರ್ಥಿಗಳೇ, ಯಾರೆಲ್ಲ ವಿದ್ಯಾರ್ಥಿಗಳು ಸೈನ್ಸ್ ಓದಿರೋಂಥ ವಿದ್ಯಾರ್ಥಿಗಳಿಗೆ ಏರೋಸ್ಪೇಸ್ ಬಗ್ಗೆ ಆಸೆ ಇದೆ, ಓದಬೇಕು ಅಂತೇಳಿ, ಬಿ ಟೆಕ್ ಇನ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಓದಬೇಕು ಅಂತ ಆಸೆ ಇದೆ, ಅವ್ರಿಗಾಗಿ ಒಂದು ಉತ್ತಮವಾದ ಇನ್ಸ್ಟಿಟ್ಯೂಟ್ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೀನಿ. ಅದೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತೇಳಿ IIST ಅಂತ ಕರೀತಾರೆ. ಇದು ಬಂದು ತಿರುವನಂತಪುರಮಲ್ಲಿದೆ, ಕೇರಳದ ತಿರುವನಂತಪುರಂನಲ್ಲಿ IIST ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸೈನ್ಸ್ ಅಂತೇಳಿ ಇದೆ. ಇದು ನಮ್ಮ ಏಷ್ಯಾಗೇನೆ ಫಸ್ಟ್ ಸ್ಪೇಸ್ ಯೂನಿವರ್ಸಿಟಿ ಅಂತೇಳಿ ಕರೀತಾರೆ. ಏಷ್ಯಾಗೆ ಫಸ್ಟ್ ಸ್ಪೇಸ್ ಯೂನಿವರ್ಸಿಟಿ ಅಂತ ಕರೀತಾರೆ. ಇಲ್ಲಿ ಕೋರ್ಸ್ ಎಲ್ಲ ಯಾವ್ಯಾವ್ದಿದೆ ಅಂತ ಬಂದಾಗ ಬಿ ಟೆಕ್ ಇನ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಇದೆ, ಬಿ ಟೆಕ್ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಇದೆ. ಒಟ್ಟು ಇಲ್ಲಿ ನೀವು ಸೇರಬೇಕು ಅಂತ ಬಂದಾಗ 75% ಮಾರ್ಕ್ಸ್ ಇರಬೇಕು ನಿಮ್ಮ PUC ಸೈನ್ಸಲ್ಲಿ. ಅದೇ ರೀತಿ JEE ಮೇನ್ಸ್ ಎಕ್ಸಾಮ್ ಬರೆದಿರಬೇಕು. ಆ ಸ್ಕೋರ್ ಮುಖಾಂತರ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅದೇ ರೀತಿ ನೀವು JEE ಟಾಪರ್ ಬಂದಿದ್ದರೆ, ಆ ಕಾಲೇಜಿಗೆ ಸೇರಿರೋದ್ರಲ್ಲಿ ನೀವು JEE ಟಾಪರ್ ಆಗಿದ್ದರೆ ನಿಮಗೆ ಫುಲ್ ಫೀಸ್ ವೇವ್ ಆಗುತ್ತೆ. ಅದೇ ರೀತಿ 100% ಪ್ಲೇಸ್ಮೆಂಟ್ ನಿಮಗೆ ಇಸ್ರೋದಲ್ಲಿ ಆಗೋ ಅವಕಾಶ ಇದೆ. ಏರೋಸ್ಪೇಸ್ ಮಾಡಿರೋದ್ರಿಂದ ನಿಮಗೆ ಇಸ್ರೋದಲ್ಲಿ 100% ಜಾಬ್ ಪ್ಲೇಸ್ಮೆಂಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ಅಪ್ಲಿಕೇಶನ್ ಡೇಟ್ನೆಲ್ಲ ಬಂದು ಜೂನು ಮತ್ತು ಜುಲೈಯಲ್ಲಿ ಕಾಲ್ ಮಾಡ್ತಾರೆ. ಅಂದರೆ ನೀವು JEE ಬರೆದು ರಿಸಲ್ಟ್ ಬಂದಿರುತ್ತೆ, ಆ ಟೈಮಲ್ಲಿ ಕಾಲ್ ಮಾಡ್ತಾರೆ. ನಿಮ್ಗೇನಾದರೂ ಏರೋಸ್ಪೇಸ್ ಇಂಜಿನಿಯರಿಂಗೇ ಮಾಡಬೇಕು ಅಂತ ಆಸೆ ಇದ್ದರೆ IIST ಮಾಡಿದ್ರೆ ಒಂದು ಉತ್ತಮವಾದ ಇನ್ಸ್ಟಿಟ್ಯೂಟು. ಯಾಕೆಂದರೆ ಇದು ಏಷ್ಯಾಗೆ ಫಸ್ಟ್ ಸ್ಪೇಸ್ ಯೂನಿವರ್ಸಿಟಿ ಅಂತಲೂ ಕರೀತಾರೆ. 100% ಜಾಬ್ ಪ್ಲೇಸ್ಮೆಂಟ್ ಇಸ್ರೋದಲ್ಲಿ ಆಗುತ್ತೆ. ಅಪ್ಲಿಕೇಶನ್ ಡೇಟ್ ಬಂದು ಜೂನ್ ಜುಲೈಯಲ್ಲಿ ಕಾಲ್ ಮಾಡ್ತಾರೆ. ನೀವು JEE ಸ್ಕೋರ್ ಮುಖಾಂತರ ಇಲ್ಲಿಗೆ ಅಪ್ಲೈ ಮಾಡಿಕೊಂಡು ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು.